ಎಲ್ಲ ಶಿಕ್ಷಕ ಬಂಧುಗಳಿಗೂ ನಮಸ್ಕಾರಗಳು. ಇತ್ತೀಚಿನ ದಿನಗಳಲ್ಲಿ ಓದುವ ಆಂದೋಲನ ಕಾರ್ಯಕ್ರಮವನ್ನು ನಾವು ಆನ್ಲೈನ್ನಲ್ಲಿ ಕಾರ್ಯಕ್ರಮದ ಅನುಷ್ಠಾನವನ್ನು ಅಪ್ಲೋಡ್ ಮಾಡಬೇಕಾಗಿರುವುದರಿಂದ ಈ ವಿಡಿಯೋದಲ್ಲಿ ನಾನು ಹೇಗೆ ಅಪ್ಲೋಡ್ ಮಾಡೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. ಮೊದಲಿಗೆ ನಾವು ಕ್ರೋಮಿಗೆ ಹೋಗ್ಬಿಟ್ಟು ಅಲ್ಲಿ ಕ್ರೋಮಿಂದ ನಾವು ಒಂದು ನಂಬರನ್ನು ಎಂಟ್ರಿ ಮಾಡಬೇಕಾಗತ್ತೆ. ಮೇಲ್ಭಾಗದಲ್ಲಿ ಕಾಣಿಸ್ತಾ ಇದೆ 164.100.133.7 ಈ ನಂಬರನ್ನು ಟೈಪ್ ಮಾಡಬೇಕು. ಆಗ ನಮಗೆ ಸಮಗ್ರ ಶಿಕ್ಷಣ ಕರ್ನಾಟಕ ವಿದ್ಯಾವಾಹಿನಿ ಅನ್ನುವಂಥ ಒಂದು ಈ ರೀತಿ ಇಂಟರ್ಫೇಸ್ ನಮಗೆ ಸಿಗುತ್ತೆ. ಮೊದಲಿಗೆ ನಾವು ಯೂಸರ್ ಐ ಡಿಯನ್ನು ಎಂಟ್ರಿ ಮಾಡಬೇಕು. ಯೂಸರ್ ಐ ಡಿ ನಾವು ಈಗ ಆಲ್ರೆಡಿ ನಾನು ಲಾಗಿನ್ ಆಗಿರೋದ್ರಿಂದ ಯೂಸರ್ ಐ ಡಿ ತಾನಾಗೆ ಬರ್ತಾ ಇದೆ. HM ಅಂತ ಸ್ಮಾಲ್ ಲೆಟ್ರಲ್ಲಿ HM ಅಂತ ಹೇಳಿ ಟೈಪ್ ಮಾಡಿ ನಂತರದಲ್ಲಿ ನಮ್ಮ ಶಾಲೆಯ ಡೈಸ್ ಕೋಡನ್ನು ಎಂಟ್ರಿ ಮಾಡಬೇಕು. ನೆಕ್ಸ್ಟ್ ಗುಪ್ತಪದ ಪಾಸ್ವರ್ಡನ್ನು ಕೇಳ್ತಾ ಇದೆ. ಈಗ ಆಲ್ರೆಡಿ ನಾನು ಪಾಸ್ವರ್ಡನ್ನು ಕೊಟ್ಟು ಎಂಟ್ರಿ ಆಗಿರೋದ್ರಿಂದ ಆ ಹಳೆ ಪಾಸ್ವರ್ಡನ್ನೇ ನಾನು ಎಂಟ್ರಿ ಮಾಡ್ತಾಯಿದ್ದೀನಿ. ನಂತರದಲ್ಲಿ ಭದ್ರತಾ ಕೋಡ್ ಸೆಕ್ಯೂರಿಟಿ ಕೋಡನ್ನು ಅಲ್ಲಿ ಮೇಲ್ಗಡೆ ಯೆಲ್ಲೋ ಕಲರಲ್ಲಿ ಕೊಟ್ಟಿರುವಂಥ ಒಂದು ನಂಬರನ್ನು ನಾವು ಟೈಪ್ ಮಾಡಬೇಕಾಗತ್ತೆ. ನಂತರದಲ್ಲಿ ಸಬ್ಮಿಟ್ ಮಾಡೋಣ. ಸಬ್ಮಿಟ್ ಮಾಡಿದಾಗ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ನಾವು ಓದುವ ಆಂದೋಲನ ಅನ್ನುವಂಥ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿಕೊಂಡಾಗ ಈ ರೀತಿ ಒಂದು ಇಂಟರ್ಫೇಸ್ ನಮಗೆ ಸಿಗುತ್ತೆ. ಈಗ ಇಲ್ಲಿ ಮೇಲ್ಭಾಗದಲ್ಲಿ ಕಾಣಿಸುತ್ತಿರುವಂತಹ 3 ಗೆರೆಯ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಒಂದು ಇಂಟರ್ಫೇಸ್ ಸಿಗುತ್ತೆ. ಇಲ್ಲಿ ನಾವು ಕ್ಲಿಕ್ ಮಾಡೋಣ. ಸೆಕೆಂಡ್ ಪ್ಲೇಸಲ್ಲಿ ಇರುವಂತಹ ಅಪ್ಲೋಡ್ ಕಂಟೆಂಟ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿ ನಮಗೆ ಒಂದು ಇಂಟರ್ಫೇಸ್ ಸಿಗುತ್ತೆ. ಈಗ ನಾವು ನಮ್ಮ ಆಲ್ರೆಡಿ ಈಗ ನಾನು ಎಂಟ್ರಿ ಮಾಡಿರೋದ್ರಿಂದ ತೋರಿಸ್ತಾ ಇದೆ ಶೈಕ್ಷಣಿಕ ಬ್ಲ್ಯಾಕು ಹಾಗೂ ಶಾಲೆಯ ಡೈಸು ಮತ್ತು ಹೆಸರನ್ನು ಅದು ತೋರಿಸ್ತಾ ಇದೆ. ಈಗ ಮತ್ತೆ ನಾವು ಅದನ್ನೇನು ಫಿಲ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಈಗ ನಾವು ಫಿಲ್ ಮಾಡ್ತಾ ಇರೋದು ಗುಂಪನ್ನು ಆಯ್ಕೆ ಮಾಡಿಕೊಳ್ಳಬೇಕು. 3 ಗುಂಪುಗಳಲ್ಲಿ ಯಾವ ಗುಂಪಿಗೆ ನಾವು ಫೋಟೋ ಅಥವಾ PDF ಅನ್ನು ನಾವು ಅಪ್ಲೋಡ್ ಮಾಡ್ತಾ ಇದ್ದೀವಿ ಆ ಗುಂಪನ್ನು ಆಯ್ಕೆ ಮಾಡ್ಕೋಬೇಕು. ನಂತರದಲ್ಲಿ ಯಾವ ವಾರ ನಾವು ಫೋಟೋ ಅಥವಾ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀವಿ ಆ ವಾರದ ಮುಂದೆ ನಾವು ಕ್ಲಿಕ್ ಮಾಡ್ಕೋಬೇಕು. ನಂತರದಲ್ಲಿ ಅಪ್ಲೋಡ್ ವಿಷಯ ಪ್ರಕಾರವನ್ನು ಆಯ್ಕೆ ಮಾಡ್ಕೋಬೇಕು. ಯಾವುದು ನಾವು ಫೋಟೋವನ್ನು ಅಪ್ಲೋಡ್ ಮಾಡ್ತಿದ್ದೀವೋ ಅಥವಾ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೀವೋ PDF ಅನ್ನು ಅಪ್ಲೋಡ್ ಮಾಡ್ತಿದ್ದೀವೋ ಅದರ ಮುಂದೆ ನಾವು ಆಯ್ಕೆಯನ್ನು ಮಾಡಿಕೊಂಡು ನಂತರದಲ್ಲಿ ಈಗ ನಾನು ಫೋಟೋ ಕೊಟ್ಟಿದ್ದೀನಿ. ಈಗ ನಾನು ವಿಷಯಗಳನ್ನು ಅಪ್ಲೋಡ್ ಮಾಡಲಾಗಿದೆ ಅಲ್ಲೇನೋ ನಾನೇನೋ ಟಚ್ ಮಾಡ್ತಾಯಿಲ್ಲ. ನೆಕ್ಸ್ಟ್ ಫೋಟೋಗೆ ಶೀರ್ಷಿಕೆಯನ್ನು ನಾನು ಎಂಟ್ರಿ ಮಾಡ್ತಾಯಿದ್ದೀನಿ. ನಾನು 2ನೇ ವಾರವನ್ನು ಆಯ್ಕೆ ಮಾಡ್ಕೊಂಡಿರೋದ್ರಿಂದ ಇಲ್ಲಿ ಉಡುಪು ಮತ್ತು ಹೇಳುವುದು ಅನ್ನೋದನ್ನು ಇಂಗ್ಲೀಷಲ್ಲಿ ಟೈಪ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ನಾವು ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ. ಅಲ್ಲಿ ಚೂಸ್ ಫೈಲ್ ಅಂತ ಬರ್ತಾ ಇದೆ. ಫೈಲ್ಸಿಗೆ ಹೋಗೋಣ. ಫೈಲ್ಸ್ ಮೇಲೆ ಇಲ್ಲಿ ಲೆಫ್ಟಲ್ಲಿ 3 ಗೆರೆಗಳು ಕಾಣ್ತಾ ಇದೆ. ಅಲ್ಲಿ ನಾವು ಕ್ಲಿಕ್ ಮಾಡ್ಕೊಳ್ಳೋಣ. ಕ್ಲಿಕ್ ಮಾಡಿಕೊಂಡ ನಂತರದಲ್ಲಿ ಅಲ್ಲಿ ನಮಗೆ ಇಮೇಜಸ್ಸು ವೀಡಿಯೋಸು ಗ್ಯಾಲ್ರಿ ಓಪನ್ ಆಗುತ್ತೆ. ಗ್ಯಾಲ್ರಿ ಮೇಲೆ ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಕ್ಯಾಮ್ರಾ ಮೇಲೆ ನಾನು ಕ್ಲಿಕ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ನಾನು ಫೋಟೋಸನ್ನು ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿ ಫೋಟೋಸ್ ಎಂಟ್ರಿ ಆಗಿದೆ. ಈಗ ಫೋಟೋವನ್ನು ಚೂಸ್ ಮಾಡ್ಕೊಂಡಿದ್ದಾಗಿದೆ. ಫೈಲನ್ನು ಅಪ್ಲೋಡ್ ಮಾಡೋಣ. ಅಪ್ಲೋಡ್ ಅಂತ ಕೊಟ್ಟಿದ್ದೀನಿ. ಈಗ ಫೋಟೋ ಅಪ್ಲೋಡ್ ಆಗಿದೆ.
ಈಗ ನಮಗೆ ಅದು ಮತ್ತೆ ತೋರಿಸ್ತಾ ಇದೆ ನೋಡಿ, ಫೋಟೋ ಅಪ್ಲೋಡ್ ಆಗಿರುವಂತಹ ವಿಷಯಗಳನ್ನು ಅಪ್ಲೋಡ್ ಮಾಡಲಾಗಿದೆ ಅನ್ನುವಂತಹ ಪ್ಲೇಸಲ್ಲಿ ಈಗ ನಾನು ಮಾಡಿರುವಂತಹ ಒಂದು ಫೋಟೋ ಅಪ್ಲೋಡ್ ಆಗಿದೆ. ನೆಕ್ಸ್ಟ್ ಬೇಕಾದರೆ ನೀವು ಇನ್ನೊಂದು ಫೋಟೋವನ್ನು ಸೇರಿಸ್ಕೋಬೇಕು ಅಂತ ಹೇಳಿದ್ರೆ ಮತ್ತೆ ನಾವು ಚೂಸ್ ಫೈಲಿಗೆ ಹೋಗ್ಬಿಟ್ಟು ಫೋಟೋವನ್ನು ಸೆಲೆಕ್ಟ್ ಮಾಡಿ ಮತ್ತೆ ಫೋಟೋವನ್ನು ಅಪ್ಲೋಡ್ ಮಾಡಬೇಕು. ನಾನು ಮತ್ತೊಂದು ಫೋಟೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಫೋಟೋ ಚೂಸ್ ಮಾಡ್ಕೊಂಡಿದ್ದೀನಿ, ಫೈಲನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಆಗಿದೆ. ಈಗ ನಾನು ಅಪ್ಲೋಡ್ ಮಾಡಿರುವಂಥ ಫೋಟೋಗಳು ಈಗ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಈ ರೀತಿ ಒಂದು ನಮಗೆ ನಾವು ಮಾಡಿರುವಂಥ ಫೋಟೋಗಳು ಅಪ್ಲೋಡ್ ಆಗಿರೋದನ್ನು ನಮಗೆ ತೋರಿಸುತ್ತೆ. ಈ ರೀತಿಯಾಗಿ ನಾವು ಫೋಟೋ ಅಥವಾ ವಿಡಿಯೋಗಳನ್ನು ಅಪ್ಲೋಡ್ ಮಾಡಬಹುದು. ಧನ್ಯವಾದಗಳೊಂದಿಗೆ ಈ ವಿಡಿಯೋವನ್ನು ನಾನು ಮುಗಿಸುತ್ತಿದ್ದೇನೆ. ಥ್ಯಾಂಕ್ ಯು.